ಹಾಯ್ ಸ್ನೇಹಿತರೆ, ಹೇಗಿದ್ದೀರಿ? ನೋಡಿ, ಇದು ನಮ್ಮ ತೋಟ. ಇದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಂದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಭಾಳ ಖುಷಿಯಾಗುತ್ತೆ. ನೋಡಿ, ಎಲ್ಲೆಲ್ಲೂ ಗ್ರೀನ್. ಇದು ತೋಟ ಎಲ್ಲಿದೆಯಪ್ಪ ಅಂತಂದರೆ ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು, ಹಂದ್ರಾಳು ಗ್ರಾಮ. ಭಾಳ ಚೆನ್ನಾಗಿದೆ ತೋಟ. ಅಂದರೆ ಹೋಗಲಿಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ ಸಿಟಿ ಕಾಂಕ್ರೀಟ್ ನೋಡಿ 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 ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನ ನೋಡಿ, ಇದೇನು ಖುಷಿ ಕೊಡುತ್ತೆ ಅಂದರೆ. ಎಲ್ಲೆಲ್ಲೂ ಹಸಿರೆ. ಇದು ಏನೇನು ಗಿಡ ಅಂತ ಗೊತ್ತಾಯ್ತಾ? ನೋಡಿ, ಅಡಿಕೆ, ಬಾಳೆ ಮತ್ತು ಫುಲ್ಲು ಇದರಲ್ಲಿ ಸುತ್ತ ತೆಂಗಿನ ಮರಗಳಿದ್ದಾವೆ. ಬೆಂಗಳೂರಿಂದ ಎಕ್ಸಾಕ್ಟ್ 100 ಕಿಲೋಮೀಟರ್ಸ್ ದೂರ ಆಗುತ್ತೆ ನಮ್ಮ ತೋಟಕ್ಕೆ ಬರಲಿಕ್ಕೆ. 2 ಅವರ್ಸ್ ಬೇಕು. ಯಾವುದು ಟ್ರಾಫಿಕ್ ಇಲ್ಲ, ರೋಡ್ ತುಂಬ ಚೆನ್ನಾಗಿದೆ. ಟ್ರಾಫಿಕ್ ಇಲ್ಲ ಅಂತಂದರೆ ಬೇಗ ಬಂದುಬಿಡ್ತೀವಿ ಇನ್ನೂ. ನೋಡಿ, ಸೊ ಸೇಫ್ಟಿ ಡ್ರೈವಿಂಗಲ್ಲಿ ಆರಾಮ್ಸೆ ಬರ್ತೀವಿ, ತುಂಬ ಗಡಿಬಿಡಿ ಮಾಡ್ಕೊಳ್ಳಲ್ಲ. ಆ ಕೆಂದೆಳ್ನೀರು ಕಟ್ ಮಾಡಿಕೊಡು ರಾಮಣ್ಣ. ಕೆಂದೆಳ್ನೀರು ಚೆನ್ನಾಗಿರುತ್ತೆ. ನೀನು ಎತ್ಕೊಂಬಂದಲ್ಲ ಈಗ. ಎಲ್ಲೈತದು? ಅಲ್ಲಿ ಒಳಗಡೆ ಇದೆಯಾ? ಹೇಳ್ತೀನಿ ಬಿಡು. ಗುಂಡು ಕುಡ್ಗೋಲಂತೆ ತೊಗೊಂಬ. ಆ ಎಳ್ನೀರು, ಕೆಂದೆಳ್ನೀರು ಕಟ್ ಮಾಡಿಕೊಡ್ತಾರೆ, ತೊಗೊಂಡ್ಬರೋ. ಅಲ್ಲಿ ಒಳಗಡೆ ಇದೆಯಂತ ನೋಡು. ಹೌದಾ? ನೋಡು, ಬಾಳೆಗೊನೆ ಯಾವ್ದು ಚೆನ್ನಾಗಿರೋದು ಬಂದಿರೋದು. ಪುಟ್ಟ ಬಾಳೆ ಬಂದಿದೆಯಾ? ಪಚ್ಚಬಾಳೆ ಬೇಡ, ಪುಟ್ಟ ಬಾಳೆ ನೋಡಿ. ಯಾವುದು ಸಿಗದೆ ಇರು, ಇನ್ನೇನು ಮಾಡೋದು? ಇರು ನೋಡ್ತೀನಿ. ಅದು ಹಳೆ ತೋಟದಲ್ಲಿದೆಯಾ? ಇಲ್ವಾ? ಬಾಳೆಗೊನೆ ಇತ್ತಂತೆ, ಅನಿಗೆ ಕಟ್ ಮಾಡಿ ಕೊಟ್ರಂತೆ. ಅಲ್ಲಿ ನೋಡ್ರಿ ಅಂತ, ಹಳೆ ತೋಟದಲ್ಲಿ ನೋಡೋಣ ರೀ. ಇದು ಹೊಸ ತೋಟಗಳು, ಈಗ ಇಂಪ್ರೂವ್ ಮಾಡಿರೋ ಅಂಥದ್ದು. ಇನ್ನೊಂದು ಹಳೆ ತೋಟ ಅಂದರೆ ಅದು ಅಲ್ಲಿದೆ. ಅದು ಇವ್ರ ಅಜ್ಜಿ ತೋಟ ಇದು. ಅದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಿಮಗೆ. ಕೆಂದೆಳ್ನೀರು ಕಿತ್ಕೊಡು ರಾಮಣ್ಣ. ಹಂಗೆ ಇದು ನೋಡು, ಪಪ್ಪಾಯ ಬಂದಿದ್ರೆ ಇದು ಪರಂಗಿ ಹಣ್ಣು ಬಂದಾವ ಅನ್ಸುತ್ತಲ್ವಾ? ಅಲ್ಲಿ ಬೆಂಗಳೂರಲ್ಲಿ ಎಲ್ಲ ಔಷಧ ಹಾಕಿ ಇದು ಮಾಡ್ತಾರೆ. ಇದಿನ್ನ ಬಂದಿಲ್ಲ ಬಾಳೆಗೊನೆ. ಯಾರು ಹೊಸಬಾನ? ಅಲ್ಲ, ನುಗ್ಗೆ ಸೊಪ್ಪು, ಇನ್ನೊಂದು ಸೊಪ್ಪು ಕಿತ್ಕೊಳ್ಳಿ. ನುಗ್ಗೆ ಸೊಪ್ಪು ಇನ್ನೊಂದು ಸ್ವಲ್ಪ ತಗೊಬೇಕು. ನೋಡಿ, ಇದು ಹಳೆ ತೋಟ. ಇದು ಅಜ್ಜಿ ತೋಟ, ನಮ್ಮ ಮನೆಯವರ ಅಜ್ಜಿ ಇದು ತೋಟ ಅಂದರೆ ಮತ್ತೆ ಅವರ ಅಮ್ಮ. ನೋಡಿ, ಅಜ್ಜಿ ತೋಟ ಇದು. ಎಷ್ಟು ಚೆನ್ನಾಗಿದೆ ಇದು. ತುಂಬ ಹಳೆ ಗಿಡಗಳು ಇದರಲ್ಲಿರೋದು. ಎಲ್ಲ ಥರ ಹಣ್ಣಿನ ಗಿಡಗಳು ಹಾಕಿದ್ದಾರೆ ಅಜ್ಜಿ. ಮೂಸಂಬಿ ಗಿಡ, ಹೆರಳಿಕಾಯಿ, ವಿಳೆದೆಲೆ ಎಲ್ಲವೂ ಇದೆ. ಆಮೇಲೆ ಹಲಸಿನಂತೂ ತುಂಬ ಚೆನ್ನಾಗಿರುತ್ತೆ. ನೀರು ನೋಡಿ, ಬೋರ್ ನೀರು ಹೆಂಗೆ ತೋರಿಸ್ತೀವಿ, ಹೆಂಗೆ ಬರ್ತದೆ ನಮ್ಮ ಬೋರಲ್ಲಿ. ನೀರು ಎಷ್ಟು ಚೆಂದ ಅಲ್ಲ ಕಾಣಲಿಕ್ಕೆ. ಎಷ್ಟು
ಬೋರ್ ಇದೆ. ಎಲ್ಲವೂ ಹೀಗೆ ಆ ಗಂಗೆ ನಮಗೆ ಆಶೀರ್ವಾದ ಮಾಡಿದ್ದಾಳೆ. ತಾಯಿ ನೀರಿಗೆ ಏನು ಸಮಸ್ಯೆ ಇಲ್ಲ, ಎಷ್ಟು ಚೆನ್ನಾಗಿದೆ. ಆಮೇಲೆ ಸ್ನೇಹಿತರೆ, ಇದು ಗೊತ್ತಾ, ಈ ತೋಟ ಆದ ನಂತರನೇ ಜಯಮಂಗ್ಲಿ ನದಿ ಬರುತ್ತೆ. ನಮ್ಮ ತೋಟದ್ದು ನೆಕ್ಸ್ಟೇ, ಈಗ ಅಲ್ಲಿವರೆಗೂ ಬರುತ್ತೆ. ಅಲ್ಲಿ ನೆಕ್ಸ್ಟು ನಮಗೆ ಜಯಮಂಗ್ಲಿ ನದಿ ಪಕ್ಕದ್ದೇ ನಮ್ಮದು ತೋಟ. ತೋರಿಸ್ತೀನಿ. ಇದೆಲ್ಲ ಬಾಳೆಗೊನೆ ಬಂದಿದೆ, ಪಚ್ಚಬಾಳೆ, ಎಲ್ಲ ವೆರೈಟಿ ಬಾಳೆಹಣ್ಣು ಇದೆ. ಪಚ್ಚಬಾಳೆ, ಪುಟ್ಟಬಾಳೆ, ಏಲಕ್ಕಿ, ಹೊಸಬಾಳೆ. ಪಚ್ಚಬಾಳೆ, ಬಟ್ ನಾನು ಪಚ್ಚಬಾಳೆ ತೊಗೊಂಡೋಗಲ್ಲ, ನನಗೆ ಪುಟ್ಟಬಾಳೆ ಇಷ್ಟ. ಕರ್ಬೇವೆಲ್ಲ ಸೀರೆ ಆಗ್ತಿದೆ. ನಾನು ಆಲ್ಮೋಸ್ಟ್ ಕರ್ಬೇವು ನಮ್ಮ ತೋಟದಿಂದನೇ ತೊಗೊಂಡೋಗೋದು. ಅದು ಮುಗಿಯೋ ಅಷ್ಟರಲ್ಲಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಸಿಗುತ್ತೆ ನೋಡಿ. ಆ ತೋಟದಲ್ಲಿ ನೀರು ಬಿಟ್ಬಿಟ್ಟಿದ್ದಾರೆ, ನಡಿಲಿಕ್ಕೆ ಆಗ್ತಿಲ್ಲ. ಇದು ಸ್ವಲ್ಪ ಓಡಾಡ್ಬೋದು, ಇದು ಸ್ವಲ್ಪ ಡ್ರೈ ಇದೆ, ಇನ್ನೂ ಬಿಟ್ಟಿಲ್ಲ. ತೋಟಕ್ಕೆ ನೀರು ಹಾಯಿಸ್ಬಿಟ್ರೆ ನಡೆಯೋಕ್ಕೆ ಆಗೋದಿಲ್ಲ. ಇದು ಅದು ಚೆನ್ನಾಗಿದೆ ನೋಡಿ. ಅಲ್ಲಿ ಎಂಡು ಕಾಣ್ತಾ ಇದೆಯಲ್ಲ, ಅದೇ ಜಯಮಂಗ್ಲಿ ನದಿ. ತೋರಿಸ್ತೀನಿ ಬನ್ನಿ ನಿಮಗೆ. ನಮ್ಮ ತೋಟ ಆಗ್ತಿದ್ದಂಗೆ ಜಯಮಂಗ್ಲಿ ನದಿ ಇದೆ. ಜಯಮಂಗ್ಲಿ ನದಿಯ ಪಕ್ಕಕ್ಕೆ ನಮ್ಮದು ತೋಟ ಬರುತ್ತೆ. ಇದು ಏಲಕ್ಕಿ ಅಲ್ಲ, ನಿಧಾನ ನಿಧಾನ. ಪುಟ್ಟಬಾಳೆ ಇಲ್ವಾ?